ಸಿನಿಮಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸೂಪರ್ ಆಗಿದೆ. ಹೋಲ್ ಫ್ಯಾಮಿಲಿ ನೋಡುವಂಥ ಸಿನಿಮಾ. ಆರಾಮಾಗಿ 2 hours ಬಂದು ಎಲ್ಲ ಟೆನ್ಷನ್ ಪಕ್ಕಕ್ಕಿಟ್ಟು ಮನ್ಸು ತುಂಬ ಹೊಟ್ಟೆ ತುಂಬ ನಗಾಡ್ಬೋದು. ಅಷ್ಟು ಚೆನ್ನಾಗಿದೆ ಸಿನಿಮಾ. ತುಂಬ ಒಳ್ಳೆ ಕನ್ನಡ ಸಿನಿಮಾ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಹೋಗಿ ಥಿಯೇಟ್ರಿಗೆ ನೋಡಿ. ಸೊ ನನಗಂತೂ 100 on 100 ಸಿನಿಮಾ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ನಾನಂತೂ ತುಂಬ ನಗ್ದಿದ್ದೀನಿ. ನೀವು ನಗಬೇಕು ಅಂದರೆ ಖಂಡಿತವಾಗ್ಲೂ ಬಂದು ಸಿನಿಮಾ ನೋಡಿ. GST ಮೂವಿ ಒನ್ ಆಫ್ ದ ಬೆಸ್ಟ್ ಮೂವಿ. ಐ ಥಿಂಕ್ ಸೂ ಫ್ರಮ್ ಸೋ ಆಗಿದ್ಮೇಲೆ ದಿಸ್ ಇಸ್ ದ ಬೆಸ್ಟ್ ಮೂವಿ. ನಾನು ಸ್ಟಾರ್ಟಿಂಗ್ ಅವ್ರದ್ದೊಂದು ಎಮೋಷ್ನಲ್ ಸೀನ್ಸ್ ಐ ಫೀಲ್ಟ್ ಓಕೆ ಇದೇನೋ ಎಮೋಷ್ನಲ್ ಇದೆ ಬಿಕಾಸ್ ಇಟ್ ರಿಯಲಿ ಕನೆಕ್ಟೆಡ್ ಟು ಮೀ. ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅದು ಆಗಿದ್ಮೇಲೆ ಇಟ್ ವಾಸ್ ಅ ಬೆಸ್ಟ್ ಮೂವಿ. ಸೆಕೆಂಡ್ ಹಾಫ್ ಅಂತೂ ನಿಜವಾಗ್ಲೂ ಅದ್ಭುತ. ಆ ಒಂದು ಶೋಭರಾಜ್ ಸರ್ ಬರೋ ಎಂಟ್ರಿ ದಟ್ ಮೇಡ್ ರಿಯಲಿ ಕ್ರೇಜಿ ಅಂತ ಹೇಳ್ಬೋದು. ಸ್ಟನ್ನಿಂಗ್ ಪರ್ಫಾರ್ಮೆನ್ಸ್ ಇತ್ತು ಪ್ರತಿಯೊಬ್ಬರದು. ಎಸ್ಪೆಷಲಿ ಸೃಜನ್ ಸರ್ ಮಗನೂ ಅಷ್ಟೇ ತುಂಬ ಅದ್ಭುತವಾದ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಎವ್ರಿ ಒನ್ಸ್ ಪರ್ಫಾರ್ಮೆನ್ಸ್ ವಾಸ್ ಸೋ ಗುಡ್. ಏನು 2-2.5 hours ಕುತ್ಕೊಂಡು ನೋಡ್ತೀವೋ ನಾವು ಸಿನಿಮಾ, ನಿಜವಾಗ್ಲೂ ಇಟ್ ಇಸ್ ವರ್ತ್ ಅಂತ ಹೇಳ್ಬೋದು. ಇಂಥ ಸಿನಿಮಾ ಕನ್ನಡ ಜನತೆಗಳು ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಬೇಕು ಆ್ಯಂಡ್ ಇಂಥ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಹೇಳ್ತೀನಿ. ಒನ್ ಆಫ್ ದ ಬೆಸ್ಟ್ ಮೂವಿ ಆ್ಯಂಡ್ ಸೃಜನ್ ಸರ್ ಡೈರೆಕ್ಷನ್ ಇಸ್ ಅಮೇಝಿಂಗ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಸಿನಿಮಾ ಸಖತ್ತಾಗಿತ್ತು. ನನಗೆ 2 days ಹಿಂದೆ ಜಸ್ಟ್ ಕೆಮ್ಮು ವಾಸಿಯಾಗಿತ್ತು ಅಷ್ಟೇ. ಬಟ್ ಇವಾಗ ಮತ್ತೆ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಅಷ್ಟು ನಕ್ಕಿದ್ದೀನಿ. ಫಸ್ಟ್ ಹಾಫಲ್ಲಿ ನನಗೆ ಸ್ವಲ್ಪ ಹಾರರ್ ಪ್ಲಸ್ ಕಾಮಿಡಿ ಎಲ್ಲ ಇತ್ತು. ಬಟ್ ಹಾರರ್ಗಿಂತ ಕಾಮಿಡಿ ಅಂತೂ ಅದ್ಭುತವಾಗಿ ಮೂಡಿ ಬಂದಿದೆ. ಆಮೇಲೆ ಸೆಕೆಂಡ್ ಹಾಫಲ್ಲಂತೂ ಕಾಮಿಡಿ ಅಲ್ಟಿಮೇಟ್ ಆಗಿದೆ. ಯಾಕಂತ ಹೇಳಿದ್ರೆ ನನಗೆ ಸೀಟಲ್ಲಿ ಕೂರೋಕ್ಕಾಗ್ತಿಲ್ಲ, ಅಷ್ಟು ನಗು ಬರ್ತಾಯಿತ್ತು. ಸೊ ಎದ್ದುಬಿಟ್ಟು ಎಲ್ಲಾದರೂ ಮೂಳೆಯಲ್ಲಿ ಹೋಗ್ಬಿಟ್ಟು ನಗೋಣ ಅಂತ ಅಂದ್ಕೊಂಡೆ, ಅಷ್ಟೊಂದು ಕಾಮಿಡಿ ಇತ್ತು. ಸೊ ಹಿಂದೆಯವರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಇನ್ನೂ ಮನಸ್ಸಲ್ಲೇ ನಗ್ತಾ ಇದ್ದೀನಿ. ಬಟ್ ಇನ್ನೊಂದು ಏನಂದರೆ ಎಲ್ರಿಗೊಂದು ಹೇಳೋದು, ಇಂಥ ಒಂದು ಒಳ್ಳೆ ಕಾಮಿಡಿ ಅಂದರೆ ಮೀನಿಂಗ್ಫುಲ್ ಕಾಮಿಡಿ ಮತ್ತು ಇದರಲ್ಲೊಂದು ನೀತಿ ಇದೆ. ಸೊ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಈ ಸಿನಿಮಾನ ನೋಡಿ ಈ ಟೀಮ್ನಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಏನು ಕಾಮಿಡಿನೂ ಇದೆ, ಫ್ಯಾಮಿಲಿ ಸೆಂಟಿಮೆಂಟು ಇದೆ. ಸ್ಟಾರ್ಟಿಂಗಲ್ಲಿ ಎಲ್ಲರೂ ಏನಂದರೆ ಎಂಡಿಂಗಲ್ಲಿ ಸೆಂಟಿಮೆಂಟ್ ತೊಗೊತಾರೆ. ಇದರಲ್ಲಿ ಕಾಮಿಡಿನ ಸ್ಟಾರ್ಟಿಂಗಲ್ಲೇ ಸೆಂಟಿಮೆಂಟ್ ತೊಗೊಂಡ್ಬಿಟ್ಟು ಮದರ್ ಸೆಂಟಿಮೆಂಟ್ ತೊಗೊಂಡು ಆಮೇಲೆ ತುಂಬ ಕಾಮಿಡಿ ಚೆನ್ನಾಗಿ ಬಂದಿತ್ತು. ಅದ್ಭುತವಾಗಿ ಬಂದಿದೆ ಫಿಲಮ್. ಏನು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಫಿಲಮ್. ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬಿ ನಕ್ಕಿದ್ದೀವಿ, ಹೊಟ್ಟೆ ನೋವು ಬರೋವರೆಗೂ ನಕ್ಕಿದ್ದೀವಿ. ಹಿಂದೇನೂ ನಗಿಸ್ತಾ ಇದ್ರು, ಈಗಲೂ ನಗಿಸ್ತಾ ಇದ್ದಾರೆ, ಮುಂದೇನೂ ನಗಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಫುಲ್ ಆಫ್ ಎಂಜಾಯ್ಡ್ ಅ ಲಾಟ್. ಥ್ಯಾಂಕ್ ಯು. ಹೇಗನ್ನಿಸ್ತು ಮೂವಿ? ನಾನು ಮೂವಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಇಷ್ಟ ಆಯಿತು. ಎಲ್ಲರೂ ಪ್ರೋತ್ಸಾಹಿಸಿ, ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಮೂವಿ ನೋಡಿ. ತುಂಬ ಇಷ್ಟ ಆಯಿತು. ಎಲ್ಲರೂ ನೋಡೋ ಅಂಥ ಮೂವಿ ಇದು. ಕನ್ನಡನ ಬೆಳೆಸಿ. ಥ್ಯಾಂಕ್ ಯು. ಸಖತ್ತಾಗಿದೆ. ಔಟ್ ಆ್ಯಂಡ್ ಔಟ್ ಕಾಮಿಡಿ. ಸೆಕೆಂಡ್ ಹಾಫ್ ಅಂತೂ ಎಲ್ಲರೂ ಬಿದ್ದು ನಗೋ ಥರ ಇದೆ. ಸೊ ಎಲ್ಲರೂ ಸಾಕಷ್ಟು ಸಿನಿಮಾ ನಾವು ಯಾವಾಗ ಕೋತಿಗಳು ಸರ್ ಕುರಿಗಳು ಸರ್ ಆ ಥರ ಒಂದು ಕಾಮಿಡಿಯಲ್ಲಿ ಬಿದ್ದು ನಕ್ಕಿರೋದು ಬಿಟ್ಟರೆ ರೀಸೆಂಟಾಗಿ ಇದೆ GSTಲಿ ನೀವು ಬಿದ್ದು ನಗೋದು. ಸೊ ಈ ಒಂದು ಮೂವಿನ ನೀವು ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡ್ರೆ ನೀವಂತೂ ಲಾಸ್ ಮಾಡ್ಕೋತೀರಾ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಸಖತ್ತಾಗಿದೆ. ತುಂಬ ಚೆನ್ನಾಗಿತ್ತು. ನಾವು ಹೇಳೋದ್ಕಿಂತ ಅವ್ರು ಬಂದು ನೋಡು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿತ್ತು. ಫುಲ್ಲು ನಕ್ಕಿದ್ದೀನಿ ನಾನಂತೂ. ತುಂಬ ಅದರಿಂದ ತಿಳ್ಕೊಂಡಿದ್ದೀನಿ ಕೂಡ. ಸಕ್ಕತ್ತಾಗಿತ್ತು. ಅದು ಸೆಕೆಂಡ್ ಹಾಫ್ ಅಂತೂ ಬಿದ್ದು ನಕ್ಕಿದ್ದೀನಿ. ಲಿಟ್ರಲಿ ಸಿಕ್ಕಾಪಟ್ಟೆ ನಗು ಬಂತು. ನಾನು ಕೆಮ್ಮಿ ನಕ್ಕಿದ್ದೀನಿ. ಫಸ್ಟ್ ಹಾಫ್ ಕೂಡ ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ತುಂಬಾ ಭಯಪಟ್ಟೆ. ಬಟ್ ತುಂಬ ಎಂಟರ್ಟೈನ್ಮೆಂಟ್ ಮೂವಿ. ಒಳ್ಳೆ ಫುಲ್ ಪ್ಯಾಕೇಜು ಸಕ್ಕತ್ತಾಗಿದೆ. ಎಲ್ಲ ಮಿಸ್ ಮಾಡದೆ ಬಂದು ನೋಡಿ. ನಿಮಗೊಂದು ಫುಲ್ ಪ್ಯಾಕೇಜ್, ಫುಲ್ ಮೀನ್ಸ್ ಅಂತಲೇ ಹೇಳ್ಬೋದು. ಆಲ್ ದ ಬೆಸ್ಟ್ GST. ಆಲ್ಮೋಸ್ಟ್ ಎಲ್ಲ ಬಿಲ್ಲಲ್ಲಿ GST ನೋಡ್ತಾ ಇದ್ವಿ. ಫಾರ್ ದ ಫಸ್ಟ್ ಟೈಮ್ ಮೂವಿ ಟಿಕೆಟಲ್ಲಿ GST ಇದೆ. GST ಮೂವಿ ಟಿಕೆಟಿಗಲ್ಲ, ಮೂವಿ ನೇಮೇ GST. ಎಲ್ಲ ಬಂದು ಮೂವಿ ನೋಡಿ. ಸಕ್ಕತ್ತಾಗಿದೆ.